ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಶಶಿಧರ್ ಭಟ್. ಕಳೆದ 2-3 ದಿನಗಳಿಂದ ಒಂದು ವಿಚಾರದ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೀತಾ ಇದೆ. RSS ನಿಷೇಧ ಅನ್ನುವ ಮಾತು. ಆದರೆ ಇದು ನಿಷೇಧ ಅಲ್ಲ, ಅವ್ರ ಕಾರ್ಯಕ್ರಮದ ಮೇಲೆ ನಿಯಂತ್ರಣ ಎನ್ನುವ ಒಂದು ಯತ್ನ ನಡೆದಿದೆ. ಆದರೆ ಇದೊಂದು ಮೂಲಭೂತ ಪ್ರಶ್ನೆಗೆ ಕಾರಣ ಆಗಿದೆ. ಒಂದು RSSಗೆ 100 ವರ್ಷ ಮುಗಿದಿದೆ. ಇದು ಎಂಥ ಸಂಘಟನೆ? ಈ ಸಂಘಟನೆಯ ಬಗ್ಗೆ ಮಾಡುತ್ತಿರುವ ಆರೋಪಗಳು ಸತ್ಯವ ಸುಳ್ಳ? ಈ ಸಂಘಟನೆ ಯಾವ ಉದ್ದೇಶದಿಂದ ಬಂದಿದೆ? ಹೀಗೆ ಹಲವು ಪ್ರಶ್ನೆಗಳಿದೆ. ಈಗ ನಾವಿದನ್ನು ಮಾತನಾಡುವಾಗ ನಮಗೂ ಈ ಸಂಘಟನೆಗೂ ಸಂಬಂಧನೇ ಇಲ್ಲ, ನಾವು ದೂರದಲ್ಲಿ ನಿಂತು ನೋಡ್ಬೋದು. ಆದರೆ ಈ ಸಂಘಟನೆಯ ಒಳಗಿದ್ದವರಿದ್ದರೆ, ಅವರಿಗೆ ಅಲ್ಲಿ ಅನುಭವ ಆಗಿದ್ದರೆ ಅವ್ರ ಅನುಭವ ಏನು? ಎಸ್, ಇವತ್ತು ನನ್ನ ಜೊತೆ ಒಬ್ಬರಿದ್ದಾರೆ. ಅವರು RSSನಲ್ಲಿ ಬಹಳ ವರ್ಷಗಳ ಕಾಲ ಕೆಲಸ ಮಾಡಿ ಅಲ್ಲಿಂದ ಹೊರಗೆ ಬಂದವರು. RSSನ ಕರಾಳ ಮುಖಗಳನ್ನು ಹೊರಗೆ ಇಡುವುದಕ್ಕೆ ತಮ್ಮ ಬದುಕನ್ನೇ ಮುಡುಪಾಗಿಟ್ಟವರು. ಅವರು ಹನುಮೇಗೌಡರು. ಸರ್, ವೆಲ್ಕಮ್ ಟು ದ ಶೋ. ಸರ್ ನಮಸ್ಕಾರ. ಮೊದಲನೇ ಪ್ರಶ್ನೆ, ನಿಮ್ಮ RSS ಸಂಬಂಧ, ನೀವು ಯಾವಾಗ RSSಗೆ ಫಸ್ಟ್ ಜಾಯ್ನ್ ಆದ್ರಿ? ಆಫ್ಟರ್ ಎಮರ್ಜೆನ್ಸಿ 75ಕ್ಕೆ ಎಮರ್ಜೆನ್ಸಿ ಬರುತ್ತೆ. ಆ ಎಮರ್ಜೆನ್ಸಿ ಬರೋದಕ್ಕೆ ಆಗೊಮ್ಮೆ ಈಗೊಮ್ಮೆ ಸಣ್ಣವನು ಹಾಗಾಗಿ RSS ಅನ್ನೋಂಥ ಶಬ್ದ ಕೇಳಿದ್ದೆ ಅಷ್ಟೇ. ಅದ್ರ ಬಗ್ಗೆ ಹೆಚ್ಚಿಗೆ ನೆನಪಿರಲಿಲ್ಲ. ಯಾವಾಗಲೂ ಬಂದಾಗ ಚಡ್ಡಿ ಹಾಕ್ಕೊಂಡು ಬರೋ ಅಂಥವ್ರು ಅದಷ್ಟೇ. ಆದರೆ ಅದಾದ ನಂತರ RSSನವ್ರನ್ನ ಅರೆಸ್ಟ್ ಮಾಡ್ತಾರೆ, ಪೊಲೀಸ್ನವ್ರು ಹಿಡಿದಾಕ್ತಾರೆ ಅನ್ನೋಂಥದ್ದನ್ನು ಆ ಸಣ್ಣ ವಯಸ್ಸಿನಲ್ಲಿ, ಅಂದರೆ 11-12ನೇ ವಯಸ್ಸಿನಲ್ಲಿ ಕೇಳಿದ್ದೆ. ಈ ಆಫ್ಟರ್ ಎಮರ್ಜೆನ್ಸಿ ಹೆಸರಘಟ್ಟದಲ್ಲಿ ಒಬ್ಬ ಮುತ್ತಣ್ಣ ಅಂತ ಇದ್ರು. ನಾನು ಈ ಹೆಸರು ಹೇಳ್ತಿರೋದು ವೈಯಕ್ತಿಕ ಅಲ್ಲ, ಅದೊಂದು ಉದ್ದೇಶಕ್ಕೋಸ್ಕರ ಹೆಸರು ಹೇಳಿದೆ. ಅವರು ಒಂದು ರೀತಿಯ ರಾತ್ರಿಭೂತ ಅಂತ ಹೆಸರಿಟ್ಟಿದ್ವಿ ನಾವು ಕಾರ್ಯಕರ್ತರಾದಾಗ. ಅವರು ಬರೋರು, ಅವ್ರನ್ನ ನೋಡಿದ್ರೆ ನಾವೆಲ್ಲ ಹೆದರು ಓಡೋಗ್ಬಿಡ್ತಿದ್ವಿ. ಅದಾದ್ಮೇಲೆ ನನ್ನ ಪಕ್ಕದ ಊರು, ಅವರೇ ನಿಮ್ಗೆ ಚಡ್ಡಿ ಹಾಕ್ಸಿದ್ದು ಫಸ್ಟ್? ಅಲ್ಲ, ಅದನ್ನೇ ಹೇಳ್ತಿದ್ದೀನಿ. ಪಕ್ಕದ ಊರಿನ SR ವಿಶ್ವನಾಥ, ಈಗ ಯಲಹಂಕ ಶಾಸಕ, ಅವನ ಆಫ್ಟರ್ ಎಮರ್ಜೆನ್ಸಿ ಅವನನ್ನ ಅವರು ITC ಮಾಡಿಸ್ತಾರೆ. ಅಂದರೆ 77ರಲ್ಲಿ 78ರಿಂದ ನಾನು RSSನ ಚಟುವಟಿಕೆಗಳಲ್ಲಿ ಶಾಖೆಗೆ ಹೋಗ್ಲಿಕ್ಕೆ ಶುರು ಮಾಡ್ತೀನಿ. ಇಲ್ಲೊಂದು ಮುಖ್ಯವಾದಂಥ ಒಂದು ಅಂಶ ಹೇಳಬೇಕು ಅಂದರೆ, ನನ್ನ ತಂದೆ ಒಂದು ರೀತಿಯ ಕಠಿಣ ಸ್ವಭಾವದವರು. ನಾನು ಆಟ ಆಡೋಂಗೂ ಇಲ್ಲ, ಆಟ ಆಡೋದನ್ನು ನೋಡೋಂಗೂ ಇಲ್ಲ. ಒಂದೋ ಕೆಲಸ ಮಾಡಬೇಕು ಮನೆಯಲ್ಲಿ, ಇಲ್ಲ ಸ್ಕೂಲ್ನಲ್ಲಿ ಇರಬೇಕು, ಇಲ್ಲ ಓದ್ತಾ ಇರಬೇಕು. ಇಲ್ದಿರ ಇದ್ರೆ ಅಲ್ಲೇ ಬಂದು ಹೊಡಿತಿದ್ರು. ಅಂದ್ರೆ ಶಿಸ್ತು ಕಲಿಸ್ಬೇಕು ಅಂತ ನೀವು ನಿಮ್ಮನ್ನ RSSಗೆ ಕಳಿಸಿದ್ದು ಅಲ್ಲ? ಇಷ್ಟೆಲ್ಲ ರೆಸ್ಟ್ರಿಕ್ಷನ್ ಇರುವಂತ ಮನೆಯಲ್ಲಿ ನಮ್ಮ ತಂದೆಗೆ ಯಾಮಾರಿಸಿ RSSಗೆ ಶಾಖೆಗೆ ಹೋಗಿ ಅಲ್ಲಿನ ಆಟ ಕತೆ ಇದನ್ನ ಆಕರ್ಷಿತನಾಗಿ ಹೋಗಿ ಆಮೇಲೆ ಟೋಟಲಿ ಡೆಡಿಕೇಟ್ ಶುರುವಾಗಿದ್ದು. ಅಂದ್ರೆ ನನ್ನ 13ನೇ ವಯಸ್ಸಿನಿಂದ ನಾನು RSSನಲ್ಲಿ. ಚಟುವಟಿಕೆಗಳು ಹೆಂಗಿರ್ತಾನೆ? ನೀವು 13 ಫಸ್ಟ್ ಹೋದ್ರಿ, ಫಸ್ಟ್ ನಿಮ್ಮನ್ನ ಹೇಗೆ ಮಾತಾಡ್ಸೋದು, ಬ್ರೈನ್ ವಾಶ್ ಮಾಡಿದ್ರೆ ಏನು ಮಾಡಿದ್ರೆ? ಹೌದು, ಆ ಥರದ್ದು ಏನು ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಲೋಕಲ್ನವರೇ ಇರ್ತಾರೆ. ಈಗ ನಾನು ಅಂತ ಹೇಳಿದ್ರೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಮಾವನ ಮಕ್ಕಳು, ಈ ಥರದವರೇ ಇರ್ತಾರೆ. ಎಲ್ಲಿಂದ ಯಾವ ಊರಿಂದ ಯಾವ ಊರಿಗೆ ಹೋದ್ರು ಹಾಗೇನೆ. ಅಲ್ಲಿ ಒಂದು ರೀತಿಯ ಆಕರ್ಷಣೀಯವಾಗಿರುವಂಥ ಕೆಲವು ಆಟಗಳಿರ್ತದೆ. ಆ ಆಟಗಳಲ್ಲಿ ಒಂಥರ ಮಜಾ ಇರುತ್ತೆ, ಖುಷಿ ಕೊಡುತ್ತೆ. ಆ ಆಟದ ಜೊತೆಯಲ್ಲಿ ಕೆಲವು ಹಾಡುಗಳು, ಕತೆಗಳು, ಇದು ಯಾವುದೋ ಒಂದು ದಿಕ್ಕಿಗೆ ಕರ್ಕೊಂಡು ಹೋಗ್ತಿದೆ. ಏನಕ್ಕೆ ಅಂದರೆ, ಈ ಕೆಳ ಹಂತದ ಜನ ಏನಿದಾರಲ್ಲ, ಅವರಿಗೆ ಕತೆಗಳು ಕೇಳಿ ಗೊತ್ತಿರಲ್ಲ. ಏನೋ ಒಂದಿಷ್ಟು ರಾಮಾಯಣ ಇದೆಲ್ಲ ಒಂದಿಷ್ಟು ಓದಿರೋಂಥದ್ದು ನಾಟಕದಲ್ಲಿ ಅದನ್ನು ಕೇಳಿರೋದು ಬಿಟ್ಟರೆ, ಅದನ್ನು ಆಯಾಯ ಸಂದರ್ಭಕ್ಕೆ ಹೇಳೋವಂಥದ್ದು ಇದೆಯಲ್ಲ, ಅದು ಆ ಕಲೆ RSSನಲ್ಲಿದೆ. ಆ ಕತೆಯನ್ನು ಅಲ್ಲೇನು ಹೇಳ್ತಾರೆ ಆ್ಯಸ್ ಇಟ್ ಈಸ್ ನಾವು ಪಾಸ್ ಆನ್ ಮಾಡ್ತಾ ಬರ್ತಿದ್ವಿ. ಯಾಕೆಂದರೆ ನಾನು ಸ್ವಯಂ ಸೇವಕನಾಗಿದ್ದೆ, ಅದಾದಮೇಲೆ ನಾನು ಕಾರ್ಯಕರ್ತನಾದೆ, ಆಮೇಲೆ ನಾನು ಪ್ರಚಾರಕನಾದೆ. ಈ ಮೂರು ಹಂತ ಇದು ಅಲ್ಲ, ಅದು ಹಂತಗಳು ನಿಮಗೆ ಹೇಳಲಿಕ್ಕೆ ಹೋದರೆ ವೈಯಕ್ತಿಕ ಅಂದರೆ ನನ್ನ ಸ್ವಂತಕ್ಕೆ ಅಂತ ಭಾಗವಹಿಸುವಂಥವನಿಗೆ ಸ್ವಯಂ ಸೇವಕ. ಆ ಸ್ವಯಂ ಸೇವಕತ್ವವನ್ನು ಇನ್ನೊಂದು ಸ್ವಲ್ಪ ನಾನು ಜಾಸ್ತಿ ಸಮಯ ಕೊಡ್ತೀನಿ ಅಂದರೆ 1 ಗಂಟೆಗಿಂತಲೂ ಹೆಚ್ಚು ಸಮಯ ಕೊಟ್ಟರೆ ಅವನು ಘಟನಾಯಕ. ಏನು ಘಟನಾಯಕ ಅಂದರೆ ಒಂದು ಗುಂಪಿಗೆ ನಾಯಕ ಅಂತ. ಅದನ್ನು ದಾಟಿ ಇನ್ನೊಂದು ಸ್ವಲ್ಪ ಮುಂದೆ ಬರ್ತೀನಿ ಅಂತಂದರೆ ಅವನು ಒಂದು ಸ್ವಲ್ಪ ಶಿಕ್ಷಣ ಪಡೆದು ಬೇರೆಯವರಿಗೆ ಕಲಿಸ್ಕೊಡುವಂತಹ ಒಂದು ಚಾಕಚಕ್ಯತೆ ಇದ್ದರೆ ಅವನ್ನ ಶಿಕ್ಷಕ ಅಂತ ಕರೀತಾರೆ. ಅದರಲ್ಲಿಯೂ ಪಳಗದಂಥವನ್ನ ಮುಖ್ಯ ಶಿಕ್ಷಕ ಅಂತ ಕರೀತಾರೆ.
ಈ ಎಲ್ಲವನ್ನ ದಾಟಿ ಇನ್ನೊಂದು ಸ್ವಲ್ಪ ನಾನು ನಿಭಾಯಿಸಬಲ್ಲೆ, ಹೆಚ್ಚಿನ ಇವರೆಲ್ಲರಿಗಿಂತಲೂ ಇನ್ನೂ 10 ಜನರನ್ನ ಅಥವಾ ಊರಿನ ಬೇರೆ ಬೇರೆಯವ್ರನ್ನೆಲ್ಲ ಅನ್ನೋಂಥದ್ದೇ ಇದ್ದಾಗ ಅವನ್ನ ಕಾರ್ಯವಾಹ ಅಂತ, ಅಂದ್ರೆ ಅವನ ಮಾತಿನ ಚಾಕಚಕ್ಯತೆ ಕಾರ್ಯವಾಹ ಅಂತ ಹೇಳ್ತಾರೆ. ಅದು ಶಾಖೆಗೂ ಇರುತ್ತೆ, ಶಾಖೆಗಳಲ್ಲೂ ಕೂಡ ಶಾರೀರಿಕ ಪ್ರಮುಖ ಅಂತ ಹೇಳ್ತಾರೆ. ಇದೇನಿದೆಯಲ್ಲ ಇದು ಹಾಗೆ ವಿಸ್ತಾರ ಆಗ್ತಾ ಹೋಗುತ್ತದೆ. ಈಗ ನೀವೀಗ ಪೂರ್ಣಕಾಲಿಕ ಕಾರ್ಯಕರ್ತನೋ ಕಾರ್ಯವಾಹನೋ ಆದರೆ ಬಂದೆ ಈಗ ನಿಮ್ಗೆ ಇದೊಂದು ಹಂಗೆ ಹೇಳ್ಬಿಡ್ತೀನಿ, ಯಾಕೆಂದ್ರೆ ಇದನ್ನು ಪ್ರಾರಂಭ ಮಾಡಿರೋದ್ರಿಂದ ಮೇಲ್ಗಡೆವರೆಗೆ ಹೇಳ್ಬಿಡ್ತೀನಿ. ಅಂದ್ರೆ ಸ್ವಯಂ ಸೇವಕ, ಘಟನಾಯಕ, ಶಿಕ್ಷಕ, ಮುಖ್ಯ ಶಿಕ್ಷಕ, ಕಾರ್ಯವಾಹ, ಇದರ ನಂತರ ಯಾರ್ಯಾರು ಹೆಚ್ಚೆಚ್ಚು ಎಷ್ಟೆಷ್ಟು ಸಮಯ ಕೊಡ್ತಾರೆ ಅದರ ಆಧಾರದ ಮೇಲೆ ತಾಲೂಕು ಕಾರ್ಯವಾಹ ಅಥವಾ ಮಂಡಲ ಕಾರ್ಯವಾಹ, ಇದು ಮಂಡಲ ಶಾರೀರಿಕ ಪ್ರಮುಖ, ಮಂಡಲ ಬೌದ್ಧಿಕ ಪ್ರಮುಖ, ಮಂಡಲ ವ್ಯವಸ್ಥಾ ಪ್ರಮುಖ. ಅಂದ್ರೆ ವ್ಯವಸ್ಥಾ ಪ್ರಮುಖ ಅಂತಂದ್ರೆ ಕೋಶಾಧ್ಯಕ್ಷ, ಅದೇ ರೀತಿಯಲ್ಲಿ ಜಿಲ್ಲೆ, ಅದೇ ರೀತಿಯಲ್ಲಿ ವಿಭಾಗ, ಜಿಲ್ಲೆ ಆದ ನಂತರ ಅದೇ ರೀತಿಯಲ್ಲಿ ಪ್ರಾಂತ ಅಂದ್ರೆ ಸ್ಟೇಟ್, ರಾಜ್ಯ, ಅದೇ ರೀತಿಯಲ್ಲಿ ಕ್ಷೇತ್ರ ಅಂದ್ರೆ 2 ಅಥವಾ 3 ರಾಜ್ಯಗಳನ್ನು ಸೇರಿಸಿದ್ದು ಒಂದು ಕ್ಷೇತ್ರ, ಆಮೇಲೆ ಅಖಿಲ ಭಾರತ ಮಟ್ಟ. ಈ ಎಲ್ಲದರಲ್ಲೂ ಇದೇ ಹಂತದ ಜವಾಬ್ದಾರಿಗಳಿರ್ತದೆ. ಇದರ ಮಧ್ಯದಲ್ಲಿ ಇನ್ನೆರಡು ಎಕ್ಸ್ಟ್ರಾ ಬರ್ತದೆ. ಒಂದು ಸಂಘಚಾಲಕ ಅಂತ, ಅಂದ್ರೆ ಸಂಘಚಾಲಕ ಅಂದ್ರೆ ಅಧ್ಯಕ್ಷ ಇದ್ದ ಹಾಗೆ. ನಾವೇನು ಹೊರಗಡೆ ಅಧ್ಯಕ್ಷ ಅಂತ ಮಾಡ್ಕೊತೀವಿ, ಅಲ್ಲಿ ಸಂಘಚಾಲಕ ಅಂತ ಮಾಡ್ತಾರೆ. ಪ್ರಚಾರಕ ಅಂತ ಅಂದ್ರೆ ಟೋಟಲಿ ಟೈಮ್ ಯಾರು ಸಂಘಟನೆಗೆ ಕೊಡ್ತಾರೆ ಅವರು ಪ್ರಚಾರಕರು, ಅವನ್ನ ಪ್ರಚಾರಕ. ಅದೇ ಪೂರ್ಣಕಾಲಿಕ ಅವನು 24 ಗಂಟೆ ಸಂಘಟನೆಗೆ. ಅವ್ರಿಗೆ ಏನಾದರೂ ರೆಮ್ಯುನರೇಷನ್ ಕೊಡ್ತಾರೆ? ಇಲ್ಲ, ಆತ ಅಂದ್ರೆ ಇದು ಆಲ್ ಇಂಡಿಯಾ ಲೆವೆಲ್ ಎಲ್ಲ ಹೇಳ್ತಾ ಇರೋದು. ನಾನು ಕರ್ನಾಟಕದ್ದು. ಕರ್ನಾಟಕದ ಮಟ್ಟಿಗೆ ಮದುವೆ ಆಗಿರಬಾರ್ದು, ಮನೆಗೆ ಹೋಗ್ಬಾರ್ದು, ಹಣ ಗಳಿಸಬಾರ್ದು, ಮನೆಯ ಸಂಬಂಧಗಳನ್ನು ಮ್ಯಾಕ್ಸಿಮಮ್ ಇಟ್ಕೊಳ್ಳದೇ ಇರುವಂತನು ಶ್ರೇಷ್ಠ ಪ್ರಚಾರಕ ಅಂತ. ಆ ರೀತಿ ಪ್ರಚಾರಕರಾಗಿ ಅಂದ್ರೆ ಪ್ರಚಾರಕರು ಮದುವೆ ಆಗಂಗಿಲ್ಲ ಕರ್ನಾಟಕದ ಮಟ್ಟಿಗೆ. ಬೇರೆ ಕರ್ನಾಟಕದಲ್ಲಿ ಮದುವೆ ಆಗಂಗಿಲ್ಲ ಅಲ್ಲ, ಈಗ ಇಡೀ ದೇಶಕ್ಕೆ ಅಪ್ಲೈ ಆಗಿದೆ. ಮೊದಲಿಗೆ ಮದುವೆ ಆಗೋಂಗಿಲ್ಲ ಅನ್ನೋಂಥ, ಮದುವೆ ಆದವ್ರನ್ನು ಪ್ರಚಾರಕರಾಗಿ ಇದು ಮಾಡ್ತಿದ್ರು. ಯಾಕೆಂದ್ರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಜನ ಸಿಗ್ತಿರ್ಲಿಲ್ಲ. ಈಗ ಕಡ್ಡಾಯವಾಗಿ ಪ್ರಚಾರಕ ಅನ್ನೋಂಥವ್ರು ಮದುವೆ ಆಗಿರೋಂಗಿಲ್ಲ. ಈಗ ಕಡ್ಡಾಯ ಕಡ್ಡಾಯ. ಇದು ಅಂದ್ರೆ ಅವರು ಸೆಕ್ಸುವಲ್ ಅರ್ಜಿದ್ರೆ ಬಿಟ್ಬಿಡ್ಬೇಕು, ಬಿಡಬೇಕು. ಅದು ಆ ವಿಷಯಕ್ಕೆ ಆಮೇಲೆ ಬರ್ತೀನಿ, ಅದೇ ಇಂಪಾರ್ಟೆಂಟ್ ವಿಷಯ ಇದೆ. ಇದೆಲ್ಲದರ ನಡುವೆ ಅಂದ್ರೆ ಯಾಕಂದ್ರೆ ಈಗ ಇದ್ರ ಬಗ್ಗೆ ಕೇಳ್ಬಿಡ್ತೀನಿ. ಈಗ ಕೇರಳದ ಒಬ್ಬ ಟೆಕ್ಕಿ ಮೊನ್ನೆ ಆತ್ಮಹತ್ಯೆ ಮಾಡ್ಕೊಂಡ್ರು. ಅಲ್ಲ, ಅದೊಂದು ದೊಡ್ಡ ಸಬ್ಜೆಕ್ಟ್ ಆಗೋದ್ರಿಂದ ಅದಕ್ಕೆ ಬಂದ್ಬಿಡ್ತೀನಿ. ಇದು ಅಲ್ಲ ಅವ್ರ ಅದ್ರ ಇದಕ್ಕೆ ಸಂಬಂಧಪಟ್ಟ ಅವ್ರ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಒಂದು ಆರೋಪ ಕೂಡ ಮಾಡೋದು. ಹೌದು ಹೌದು. ಆ ಆರೋಪ ಏನು ಅಂತಂದ್ರೆ ಹೋಮೋ ಸೆಕ್ಸುವಲ್, ಇದು ಸಲಿಂಗ ಕಾಮ. ಸಲಿಂಗ ಕಾಮ ಅದು ಇದೆಯಾ? ಅದು ಖಂಡಿತ ಇದೆ ಇದೆ ಇದೆ. ನಿಮ್ಗೇನೋ ಅನುಭವ ಆಗಿತ್ತ? ನಾನು ಇದರಲ್ಲಿ ಹೇಳ್ಕೋಬೇಕೋ ಬೇಡ, ನನಗೆ ಮುಜುಗರ ಇದೆ. ಅದು ನನಗೆ ಇಸ್ವಿ ಸಹಿತ ಎಲ್ಲವೂ ಗೊತ್ತಿದೆ. ಆದರೆ ಅದನ್ನ ವೈಯಕ್ತಿಕ ಅಂತ ಹೇಳಿ ಅದನ್ನ ಇದು ಮಾಡಿದ್ರು ಅವತ್ತಿನ ಪರಿಸ್ಥಿತಿಯಲ್ಲಿ. ಅವ್ರು ಈಗಿಲ್ಲ, ಯಾರು ನನಗೆ ಸಮಾಧಾನ ಹೇಳಿದ್ರಲ್ಲ, ಈ ರೀತಿ ನಡ್ಕೊಳ್ತಾ ಇದೆ, ಏನಿದೆ ಎಷ್ಟು ಸರಿ ಅನ್ನೋಂಥದನ್ನ ಹೇಳಿದಾಗ ಅವರು ಅತ್ಯಂತ ಸಭ್ಯ ವ್ಯಕ್ತಿ, ಮಂಗಳೂರು ಕಡೆಯವರು, ಅದನ್ನ ಬಿಟ್ಬಿಡಿ ಈಗ ಅಂತ ಹೇಳಿದ್ರು. ನೀವು ಕೇಳಿದ್ರಿಂದ ಇವತ್ತು ಬಾಯ್ಬಿಟ್ಟಿದ್ದೀನಿ, ಇವತ್ತಿನವರೆಗೂ ನಾನು ಎಲ್ಲೂ ಹೇಳಿಲ್ಲ, ಅಪ್ಪಿ ತಪ್ಪಿ ಎಲ್ಲೂ ಹೇಳಿಲ್ಲ. ಅಂದರೆ ಅಲ್ಲಿ ಈ ಒಂದು ಹೋಮೋಸೆಕ್ಸುವಾಲಿಟಿ ಇರೋದು ನಿಜ ಇದೆ, ಇರೋದು ನಿಜ. ಎಸ್, ನಿಮ್ಮ ಇದಕ್ಕೆ ಬಂದ ನಿಮ್ಮ ಪುಸ್ತಕವನ್ನು ನಾನು ನೋಡ್ತಾ ಇದ್ದೇನೆ. ಅತ್ಯಂತ ಮುಖ್ಯವಾದ ಇನ್ನೊಂದೇ ಒಂದು ಪೋಸ್ಟ್ ಬಿಟ್ಬಿಟ್ಟಿದ್ದೀನಿ. ಸಂಘದಲ್ಲಿ ಈ ಎಲ್ಲ ಜವಾಬ್ದಾರಿಗಳಿದೆಯಲ್ಲ, ಮುಖ್ಯ ಅಂದ್ರೆ ಸ್ವಯಂ ಸೇವಕನಿಂದ ಕಾರ್ಯವಾಹ, ಸಂಘ ಚಾಲಕು ಅಂತ, ಅದರ ಎಲ್ಲರೂ ಕೂಡ ಕೇಂದ್ರಿತ ಆಗಿರುವಂಥದ್ದು ಭಗವದ್ಧ್ವಜಕ್ಕೆ. ಭಗವದ್ಧ್ವಜವೇ ನಮ್ಮ ಗುರು, ಅವರೇ ನಮಗೆ ಶ್ರೇಷ್ಠ, ಅವರೇ ದೊಡ್ಡ ವ್ಯಕ್ತಿ ಅಂತ. ಆದರೆ ಒಂದು ಶಬ್ದ ಮಾತ್ರ, ಅದು ಸರಸಂಘ ಚಾಲಕ. ಬರೀ ಸಂಘ ಚಾಲಕ ಆಗಲೇ ಹೇಳಿದ್ರು, ಅವರು ಚೀಫ್ ಮೋಹನ್ ಭಾಗವತ್. ಅವರಿಗೆ ಉಲ್ಲೇಖ ಮಾಡಬೇಕಾದ್ರೆ ಪೂಜನೀಯ ಅಂತ ಶಬ್ದ ಬಳಕೆ ಮಾಡಬೇಕು. ಅಂದ್ರೆ ಪೂಜನೀಯ ಅನ್ನುವಂಥದ್ದು ಯಾಕೆ ಅನ್ನುವಂಥದ್ದು ಒಂದು ಪ್ರಶ್ನೆ ಬರ್ತದೆ. ಈ ರೀತಿಯ ಹಂತಗಳು ಹಂತವಾಗಿ ಎಲ್ಲ ಜವಾಬ್ದಾರಿಗಳಿರುತ್ತೆ. ಈ ಯಾರು ಪ್ರಚಾರಕ ಮತ್ತು ಮೇಲ್ಪಟ್ಟಂಥವ್ರು ಅವ್ರು ಯಾರು ಇಲ್ಲ, ಹಣ ಎಲ್ಲಿಂದ ಬರುತ್ತೆ? ಈಗ ನೀವೆಲ್ಲ ಚಟುವಟಿಕೆ ಮಾಡುವಾಗ ಖರ್ಚಿಗೆ ದುಡ್ಡು ಹೇಗೆ ಅದು ಬರೋದೆಲ್ಲ? ಈಗ ಬ್ಯಾಂಕ್ ಇದರಲ್ಲೇ ಬರುತ್ತಾ, ಹೇಗೆ ಬರುತ್ತೆ? ಸಂಘದ ಸ್ವಯಂ ಸೇವಕರಿಗೆ ಈಗ ನಾನು ಹೇಳಿದ್ದಕ್ಕೆ ರಿಲೇಟೆಡ್ ಇದೆ. ಭಗವದ್ಧ್ವಜವೇ ನಮ್ಮ ಗುರು, ಆ ಧ್ವಜಕ್ಕೆ ಪ್ರಣಾಮ ಮಾಡಿ, ಈ ರೀತಿ ಪ್ರಣಾಮ ಮಾಡೋದೇನಿಲ್ಲ, ಹೀಗೆ ಸ್ಟ್ರೈಟ್ ಆಗಿ ನಿಂತ್ಕೊಂಡು ಒಂದು ಪ್ರಣಾಮ ಮಾಡ್ತೀವಿ, ಅದು ನಮಗೆ ಗುರು ಅಂತ ಸ್ವೀಕಾರ. ಒಮ್ಮೆ ಮಾಡಿದರೆ, ಪ್ರಣಾಮ ಮಾಡಿದರೆ ಅಲ್ಲಿಗೆ ಮುಗಿತು, ಅವನು ಜೀವನ ಪರ್ಯಂತ ಸ್ವಯಂ ಸೇವಕ. ಇದೊಂದು ಅಂಡರ್ಲೈನ್ ಮಾಡ್ಕೊಳ್ಳಿ, ಆಮೇಲೆ ಇದು ವಿಷಯ ನೀವು ಪ್ರಶ್ನೆ ಕೇಳ್ತೀರಿ.
ಆಯ್ತಾ, ನೀವೇ ಕೇಳ್ತೀರಿ. ಆ ರೀತಿ ಯಾರು ಒಮ್ಮೆ ಪ್ರಣಾಮ ಮಾಡ್ತಾನೆ ಅವನ ಜೀವನ ಪರ್ಯಂತ ಸ್ವಯಂ ಸೇವಕ. ಒಬ್ಬ ಸ್ವಯಂ ಸೇವಕರ ಜೀವನದಲ್ಲಿ ಎಂದಿಗೂ ನಾನು ಮಾಜಿ ಅನ್ನುವಂತಹ ಪ್ರಮೇಯ ಬರೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಆ ರೀತಿ ಇರುವಂತಹ ಸ್ವಯಂ ಸೇವಕರು ತಮ್ಮ ಜೀವನದ ಸಂಪಾದನೆಯ ಒಂದಷ್ಟು ಭಾಗವನ್ನ ಗುರು ಪೂಜೆಗೆ ಗುರುದಕ್ಷಿಣೆಯಾಗಿ ಸಮರ್ಪಣೆ ಮಾಡಬೇಕು. ಎಲ್ಲಿವರೆಗೆ ನಿಮ್ ಪ್ರಾಣ ಬೇಕಾದ್ರೂ ಕೊಡಬೇಕು, ಅಲ್ಲಿವರೆಗೂ ಗುರುದಕ್ಷಿಣೆ ಕೊಡ್ತಾನೆ ಇರಬೇಕು ಪ್ರತಿ ವರ್ಷ. ಗುರು ದಕ್ಷಿಣೆ ಅನ್ನುವಂಥದ್ದು ಗುರು ಪೂಜೆ ದಿವಸ ಬರುತ್ತೆ. ಆ ದಿವಸ ಎಲ್ಲರಿಗೆ ಇದು ಮಾಡ್ತಾರೆ. ನೀವು ಒಂದೇ ದಿನ ಹೆಚ್ಚಿಗೆ ಕೊಡ್ಲಿಕ್ಕಾಗಲ್ಲ, ಅದಕ್ಕೊಂದು ತಂತ್ರಗಾರಿಕೆ ಮಾಡ್ತಾರೆ. ನೀವು ಪ್ರತಿ ತಿಂಗಳು ಒಂದೊಂದಿಷ್ಟು ಕೊಡಬಹುದು. ಅದನ್ನ ಒಂದು ಅಕೌಂಟ್ ಅಲ್ಲಿ ನಾವು ತೆಗೆದಿಟ್ಕೊಂತೀವಿ. ಆಮೇಲೆ ಕೊನೆ ದಿವಸ ಅವರೊಂದು ಬ್ಯಾಂಕಿಂಗ್ ಸಿಸ್ಟಮ್ ಇದೆ, ಇಂಟರ್ನಲ್ ಬ್ಯಾಂಕಿಂಗ್ ಸಿಸ್ಟಮ್. ಆ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಚೆಕ್ ಕೊಡ್ತಾರೆ. ನಾವು 11 ತಿಂಗಳು ಎಷ್ಟು ಉಳಿಕೆ ಮಾಡಿದೀವಿ ಅದರ ಅಮೌಂಟ್ ಅನ್ನ ಬರೆದು ಆ ಚೆಕ್ ಅನ್ನ ನಮ್ಮ ಕೈ ಕೊಡ್ತಾರೆ. ಅದ್ರ ಜೊತೆಗೆ ನಾವು ಇನ್ನೊಂದಷ್ಟು ಸೇರಿಸಿ ಒಂದು ಕವರ್ನ ಅಲ್ಲಿ ಒಳಗಡೆ ಹಾಕಬೇಕು. ಅಲ್ಲಿ ಗುರುದಕ್ಷಿಣೆಗೆ ಅಂದ್ರೆ ಗುರು ಪೂಜೆಯ ದಿವಸ. ಅಲ್ಲಿ ಮಜಾ ಏನು ಅಂದ್ರೆ ಸಾರ್ವಜನಿಕರನ್ನು ಕರೀತಾರೆ, ಸಂಘದ ಹಿತೈಷಿಗಳನ್ನು ಕರೀತಾರೆ. ಅವ್ರಿಗೆಲ್ರಿಗೂ ಒಂದೊಂದು ಕವರ್ ಕೊಡ್ತಾರೆ. ಒಂದು ಲಿಸ್ಟ್ ಹೆಸರು ಬರ್ಕೊಂತಾರೆ. 1, 2, 3 ಅಂತ ಲಿಸ್ಟ್ ಇದಿರುತ್ತೆ ಸೀರಿಯಲ್. ಅಲ್ಲಿ ಬರ್ಕೊಂಡು ಕವರ್ ಕೊಟ್ಬಿಡ್ತಾರೆ. ಇದು ಬೇರೆಯವ್ರಿಗೇನು ಗೊತ್ತಾಗಲ್ಲ. ಅವರೊಂದು ಕವರ್ ಕೊಟ್ಟಿದ್ದಾರೆ, ನೀವು ನಿಮ್ಮ ಕೈಯಲ್ಲಿ ಕೊಟ್ಟಿರುವಂತ ಕವರ್ಗೆ ಒಂದಿಷ್ಟು ಗುರುದಕ್ಷಿಣೆಯನ್ನು ಹಾಕಿ ಅದು ಸಾರ್ವಜನಿಕವಾಗಿ ಸಂಗ್ರಹ ಮಾಡೋದು. ಇದು ಪಬ್ಲಿಕ್ಸ್ ಅನ್ನು ಕರೀತಾರೆ, ಆದ್ರೆ ಇಲ್ಲಿ ಹೇಳೋದು ಬೇರೆ. ಈ ರೀತಿ ಹೊರಗಡೆಯಿಂದ ಬಂದಂತವ್ರು ಎಷ್ಟು ದುಡ್ಡು ಕೊಟ್ಟಿರ್ತಾರೆ ಅಂತ ಅವ್ರು ಸಣ್ಣದಾಗಿ ಒಳಗಡೆ ನಂಬರ್ ಹಾಕಿರ್ತಾರೆ ಕವರ್ನಲ್ಲಿ, ಯಾರಿಗೂ ಕಾಣದ ಹಾಗೆ. ಎಷ್ಟು ಹಾಕಿದ್ದಾರೆ ತಿಳ್ಕೊಳಕ್ಕೆ. ಆಮೇಲೆ ಕವರ್ ಅನ್ನು ತೆಗೆದು ನೋಡಿ ಅವ್ರು ಇಂಥವ್ರು ಇಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಬರ್ಕೊಂತಾರೆ. ಈ ರೀತಿ ಹಣ ಸಂಗ್ರಹ ಆಗುತ್ತಲ್ಲ, ಈ ಹಣದಿಂದ ಈ ಪೂರ್ಣಾವಧಿ ಪ್ರಚಾರಕರು ಅಂತ ಏನಿರ್ತಾರಲ್ಲ ಅವರ ಜೀವನ ನಿರ್ವಹಣೆಗೆ ದುಡ್ಡು ಕೊಡ್ತಾರೆ. ಆದರೆ ಎಷ್ಟು ಕೊಡ್ತಾರೆ ತಿಂಗಳಾಗ ಅವರಿಗೆ? ಅದನ್ನೇ ಹೇಳಿ. ಆದ್ರೆ ಅವ್ರ ಕೈಗೆ ಒಂದು 200, 300, 500, 1000, 5000 ಅವರ ಕ್ಷೇತ್ರ ವ್ಯಾಪ್ತಿಯ ಆಧಾರದ ಮೇಲೆ. ಯಾರೋ ಒಂದು ತಾಲೂಕಿನಲ್ಲಿದ್ರೆ ಅವನಿಗೆ 300, 400 ಸಾಕಾಗ್ತಿತ್ತು ಅವತ್ತಿನ ಕಾಲಕ್ಕೆ. ಜಿಲ್ಲಾ ಪ್ರಚಾರಕ್ಕಿದ್ರೆ 1-2 ಸಾವಿರ ಸಾಕಾಗ್ತಿತ್ತು. ಇದರಂತೆ ಅವರವರ ಕ್ಷೇತ್ರ ವ್ಯಾಪ್ತಿಯ ಮೇಲೆ ಕೊಡ್ತಾರೆ. ಆ ದುಡ್ಡನ್ನು ಅವನು ಜೇಬ್ನಲ್ಲಿ ಭದ್ರವಾಗಿ ಇಟ್ಕೋಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದುಡ್ಡನ್ನ ಖರ್ಚು ಮಾಡದೆ ಅವನು ಕ್ಷೇತ್ರದಲ್ಲಿ ಸಂಘಟನೆಗಳ ಅಂದ್ರೆ ಶಾಖೆಗಳನ್ನು ಹೆಚ್ಚಿಸಿ ಜನಸಂಬಂಧವನ್ನು ಬೆಳೆಸಿದ್ರೆ ಅವನು ಶ್ರೇಷ್ಠ ಪ್ರಚಾರಕ ಅಂತ. ನಿಮ್ಗೆ ಅದಕ್ಕೆ ಇನ್ನೊಂದು ಬಿಡಿಸಿ ಹೇಳಬೇಕಾಗಿದೆ. ಏನಂದ್ರೆ ಈಗ ನಾನು ಬಸ್ನಲ್ಲಿ ಓಡಾಡ್ತಿದ್ದೀನಿ, ಬಸ್ಸಿಗೆ ಟಿಕೆಟ್ ಬೇಕು, ನೀನ್ ಟಿಕೆಟ್ ಕೊಡ್ಸಪ್ಪ ಅಂತ ಕೇಳಲಿಕ್ಕಾಗಲ್ಲ. ಪೇಸ್ಟ್ ಬೇಕು, ಒಂದಿಷ್ಟು ಪೇಸ್ಟ್ ಕೊಡಿ, ಈ ತರದಕ್ಕೆ ಮಿನಿಮಮ್ ನಾವು ಉಪಯೋಗಿಸ್ಕೋಬಹುದು. ಆದರೆ ಊಟ ತಿಂಡಿಗೆ ಮಲ್ಕೊಳ್ಳಿಕ್ಕೆ ಯಾವುದೇ ಕಾರಣಕ್ಕೆ ಹೋಟೆಲ್ನಲ್ಲಿ ಲಾಡ್ಜಲ್ಲಿ ಇರಬಾರದು. ಹೋಟೆಲ್ನಲ್ಲಿ ಊಟ ಮಾಡಬಾರದು, ಮನೆಯಲ್ಲೇ ಮಾಡಬೇಕು ಅಂತ. ಅಂದ್ರೆ ನೀವು ನಿಮ್ಮ ಊಟವನ್ನ ಮಾಡಬೇಕು ಅಂತಂದ್ರೆ ಬೇರೆಯವ್ರ ಮನೆಗೆ ಹೋಗಿ ನಾನು ಊಟ ಮಾಡ್ತೀನಿ ಅಂತ ಕೇಳಬೇಕು. ಇದು ಸಣ್ಣ ವಿಷಯ ಆಗಲ್ಲ. ಕೇಳಿ ಊಟ ಮಾಡೋದಿದೆಯಲ್ಲ ಒಂದು ಭಿಕ್ಷುಕನ ರೀತಿಯಲ್ಲಿ. ಈ ಘಟನೆಯನ್ನ ನಮಗೆ ಹೇಳ್ತಾರೆ. ಅಂದ್ರೆ ನಿನ್ನ ಅಹಂಕಾರವನ್ನ ಮುರಿಲಿಕ್ಕೆ ನೀನು ಪ್ರತಿನಿತ್ಯ 3 ಮನೆಗೆ ಹೋಗಿ ನೀನು ಕೇಳೇ ಊಟ ಮಾಡಬೇಕು, ಇಲ್ಲಿ ಉಪವಾಸ ಇರೋ, ನೀನು ಶ್ರೇಷ್ಠ ಪ್ರಚಾರಕ. ಈ ರೀತಿ ನಮ್ಮ ಹತ್ರ ಇರುವಂತ ಹಣವನ್ನ ಹಾಗೇ ಉಳಿಸ್ಕೊಂಡು ಈ ರೀತಿ ಸಂಘಟನೆಯನ್ನ ಕಟ್ಟೋದಕ್ಕೆ ಹೇಳ್ಕೊಡ್ತಾರೆ. ಈಗ ನೆಕ್ಸ್ಟ್ ಇದಕ್ಕೆ ಬರೋಣ. ಒಂದು ಅವರಿಗೆ ಟ್ರೈನಿಂಗ್ ಕೊಡೋದಿರುತ್ತಲ್ಲ, ತರಬೇತಿ ಕೊಡೋದು ಹೇಗೆ? ಕೋಮುವಾದನ ಇನ್ನೊಂದನ್ನ ಮೊದಲಿಂದನೇ ಹೆಂಗೆ ಚುಚ್ತಾರೆ, ಹೆಂಗೆ ತರಬೇತಿ? ಇದು ಕೋಮುವಾದವನ್ನ ಟ್ರೈನಿಂಗ್ ಕೊಡಲ್ಲ. ಈಗ ನೋಡಿ, ಅದಕ್ಕೆ ಮುಂಚೆ ನಾನು ಒಂದು ಹೇಳ್ಬಿಡ್ತೀನಿ. RSS ನಲ್ಲಿ ಸಂಸ್ಕಾರ 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 ಅಂತ ಭಾರಿ ದೊಡ್ಡ ಶಬ್ದಗಳನ್ನ ಹೇಳ್ತಾರೆ. ಈ ಸಂಸ್ಕಾರ ಅನ್ನೋದು ಇವರೊಂದು ಏನೋ ಬ್ರ್ಯಾಂಡ್ ಅಷ್ಟೇ, ಹಣೆಪಟ್ಟಿ ಅಷ್ಟೇ. ನೋಡಿ, ಈ ದೇಶದ ಮಣ್ಣಿನ ಗುಣ ಭಾರತೀಯತೆ, ಭಾರತೀಯ ಸಂಸ್ಕೃತಿ ಅಂದ್ರೆ ಇನ್ನೊಬ್ಬನಿಗೆ ಕೆಟ್ಟದಾಗಿ ಮಾತನಾಡಬಾರ್ದು, ಇನ್ನೊಬ್ಬನ ನೋಯಿಸಬಾರ್ದು. ಅದಕ್ಕೆ ನೀವು ಬ್ರಾಹ್ಮಣರ ಇರೋದ್ರಿಂದ ನಾನು ನೇರವಾಗಿ ಅಪಾರ್ಥ ಮಾಡ್ಕೋಬೇಡಿ. ಏನು ಕೇಳ್ತಿದ್ದೀನಿ ಅಂದ್ರೆ ಜನರಿಗೆ ತಲುಪಲಿ ಅನ್ನೋದಕ್ಕೋಸ್ಕರ ನಾನು ಯಾರ ಜೊತೆಯಲ್ಲಿ ಮಾತನಾಡ್ತೀನಿ. ಈ ಸಂಸ್ಕೃತ ಶ್ಲೋಕಗಳಿದಾವಲ್ಲ, ಅಲ್ಲ ನಿಮ್ಗೊಂದು ಹೇಳ್ತೀನಿ, ನನ್ನ ಜಾತಿಯಿಂದ ಹೊರಗಾಗಿ 40 ವರ್ಷ ಆಗಿದೆ. ಬ್ರಾಹ್ಮಣ ಜಾತಿಯಿಂದ ನಾನು ಹೊರಗಾಕ್ಬಿಟ್ಟಿದ್ದಾರೆ ಹೋರಾಟಕ್ಕೆ ಹೋಗಿ. ಅದರಿಂದ ನಾನು ಯಾವ ಜಾತಿಗೂ ಸೇರಿಲ್ಲ. ಕಾಯೇನ ವಾಚ ಮನಸೇಂದ್ರಿಯವ ಬುದ್ಧ್ಯಾತ್ಮನಾವ ಪ್ರಕೃತಿಯ ಸ್ವಭಾವ ಅನ್ನುವಂಥದ್ದು ಈ ದೇಶದ ಇದು. ಅಂದ್ರೆ ನಮ್ಮ ಮಾತು ಮನಸ್ಸು ಕೃತಿಯಿಂದ ಏನಾದರೂ ಯಾರಿಗಾದರೂ ನೋವಾದರೆ ಅಥವಾ ಭಗವಂತ ನನ್ನನ್ನು ತಪ್ಪು ಮಾಡಿದ್ರೆ ಕ್ಷಮಿಸು ಅಂತ ಕೇಳುವಂಥ ಭಾರತೀಯ ಸಂಸ್ಕೃತಿ ಇದು. ಇಂಥ ಇದರಲ್ಲಿ ಇನ್ನೊಬ್ಬನನ್ನ ಯಾವತ್ತೂ ಕಾಡಿಸ್ದೆ, ಪೀಡಿಸ್ದೆ, ನೋವು ಕೊಡದೆ ನಮ್ಮ ಬೆವರಿನ ಹಣದಿಂದ ಸಂಪಾದನೆ ಮಾಡಿದಂಥ ಹಣವನ್ನ ಬೇರೆಯವರಿಗೂ ಹಂಚಿ ನಮ್ಮ ಹತ್ರ ಇರುವಂಥ ತುತ್ತು ಅನ್ನವನ್ನು ಹಂಚಿಕೊಂಡು ತಿನ್ನುವಂಥ ಭಾರತೀಯ ಸಂಸ್ಕೃತಿ ಇದು. ಇದೇ
RSSನವರು ಹೇಳ್ತಾ ಇದ್ದಿದ್ದು. ಅದಕ್ಕೆ ಬೇಕಾದಂಥ ಉಪಕಥೆಗಳು ಅದು ಇದು ಎಲ್ಲ ಹೇಳ್ಕೊಡ್ತಾರೆ. ಆದರೆ ಇದರ ಜೊತೆಗೆ ಈ ಮುಸಲ್ಮಾನರ ಆಕ್ರಮಣಗಳು, ಬ್ರಿಟಿಷರ ಆಕ್ರಮಣಗಳು ಇವನ್ನ ವಿಶೇಷವಾಗಿ ಹೇಳ್ತಾರೆ. ಅದರಲ್ಲೂ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಹೇಳಬೇಕಾದ್ರೆ ರಜಾಕಾರ ಅವಳಿಯನ್ನ ವರ್ಣರಂಜಿತವಾಗಿ ಹೇಳ್ತಾರೆ. ನಾವು ನೋಡಿದವರಿಲ್ಲ, ಕೇಳೋರಿಲ್ಲ. ತಾವು ಈಶ್ವರಪ್ಪನವ್ರನ್ನ ಅವರ ವಿಡಿಯೋ ನೀವು ಹಾಕಿರಬಹುದು ಹಿಂದೆ ಮಾಧ್ಯಮಗಳಲ್ಲಿ ಇದ್ದಾಗ. ಪಾಕಿಸ್ತಾನದ ಗಡಿಯಲ್ಲಿ ಹೀಗೆ ಉರುಳು ಸಾಕ್ಬಿಟ್ರು. ಅವನು ನೋಡ್ತಾನ ಅಲ್ಲಿ ಸುಳ್ಳ ಪಳ್ಳೋ ಹೇಳಿ ಅಲ್ಲಿಂದ ಬಂದ್ಬಿಡ್ಬೇಕು ಅಂತ. ಹಾಗೆ ಈ ರಜಾಕಾರರ ಅವಳಿಯನ್ನು ಉತ್ತರ ಕರ್ನಾಟಕದನ್ನ ವರ್ಣರಂಜಿತವಾಗಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಮಗುವನ್ನ ಮೇಲಕ್ಕೆ ಹೆಸ್ತು ಹೀಗೆ ಬರ್ಜಿ ಹಿಡಿತಾ ಇದ್ರು. ಆ ಬರ್ಜಿಗೆ ಮಗು ಸಿಕ್ಕಾಕೊಳ್ತಾ ಇತ್ತು, ಅದು ನರಳಾಡಿ ಸಾಯ್ತಾ ಇದ್ರು. ಆಗ ಕೇಕೆ ಹಾಕ್ತಾ ಇದ್ರು. ಇದನ್ನು ಕೇಳಿದಾಗ 1 ವರ್ಷ ಕಲ್ತಿರ್ತಾನಲ್ಲ, ಹೌದು, ಆ 1 ವರ್ಷ ಒಳ್ಳೇದು ಕಲ್ತಿರೋ ಜೊತೆಗೆ, ಅಂದ್ರೆ ಮುಸಲ್ಮಾನರು ಅಂತಂದ್ರೆ ಹಿಂಸವಾದಿಗಳು, ಮನುಷ್ಯರಲ್ಲ ಅವರು, ರಾಕ್ಷಸರು. ಇದು ಬಂದ್ಬಿಡುತ್ತೆ. ಅಂದ್ರೆ ಒಂದೇ ಶಬ್ದದಲ್ಲಿ ಹೇಳ್ಬೇಕು ಅಂದ್ರೆ 1 ಲೋಟ ಹಾಲಿಗೆ 1 ತೊಟ್ಟು ವಿಷ.